ಎಲ್ರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಭಾರತಿ ಟಾಕ್ಸ್. ಇವತ್ತು ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಹಲವರು ಪರ್ಸ್ನಾಲಿಟಿ ಅಂದರೆ ಸುಂದರ ಮುಖ ಇರಬೇಕು, ದುಬಾರಿ ಬಟ್ಟೆ ಅಥವಾ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಮಾತಾಡೋದು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಪರ್ಸ್ನಾಲಿಟಿ ಈಸ್ ಮಚ್ ಮೋರ್ ದೆನ್ ದ್ಯಾಟ್. ಸೊ ಪರ್ಸ್ನಾಲಿಟಿ ಈಸ್ ದ ವೇ ಯು ಥಿಂಕ್, ದ ವೇ ಯು ಸ್ಪೀಕ್, ದ ವೇ ಯು ಬಿಹೇವ್ ಆ್ಯಂಡ್ ದ ವೇ ಯು ಟ್ರೀಟ್ ಅದರ್ಸ್. ಸೊ ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಅವನ ರೂಪದಲ್ಲೆಲ್ಲ ಅವನ ಗುಣಗಳಲ್ಲಿ ಕಾಣಿಸುತ್ತೆ. ಸೊ ಹ್ಯಾವ್ ಯು ಎವರ್ ನೋಟಿಸ್ ದ್ಯಾಟ್ ಕೆಲವರು ಎಲ್ಲಿಗೆ ಹೋದರೂ ಅವರು ಜನರ ಗಮನ ಸೆಳ್ತಾ ಇರ್ತಾರೆ. ಅವರು ಅತಿ ಶ್ರೀಮಂತರಾಗಿರ್ಬೇಕಂದಿಲ್ಲ, ಅತಿ ಸುಂದರವಾಗಿರಬೇಕು ಅಂತ ಇಲ್ಲ. ಸೊ ಬಟ್ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಪಾಸಿಟಿವ್ ಅಟಿಟ್ಯೂಡ್ ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಅದೇ ಅವರನ್ನು ವಿಶೇಷವಾಗಿಸುತ್ತೆ. ಸೊ ಮೊದಲಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಇಫ್ ಯು ಡೋಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್, ನೋ ಬಡಿ ಎಲ್ಸ್ ವಿಲ್. ಸೊ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಐ ಕ್ಯಾನ್ ಡೂ ಇಟ್ ಎಂಬ ಮನೋಭಾವನೆ ಇರಬೇಕು. ಸೊ ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಸ್ಟ್ರಾಂಗ್, ಐ ಕ್ಯಾನ್ ಅಚೀವ್ ಮೈ ಗೋಲ್ಸ್ ಅಂತ ಹೇಳಬೇಕು. ಈ ಸಣ್ಣ ಸಣ್ಣ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ಬೋದು. ಸೊ ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್. ಮೆನಿ ಪೀಪಲ್ ಹ್ಯಾವ್ ದಟ್ ಟ್ಯಾಲೆಂಟ್ ಬಟ್ ದೇ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಸೊ ನಿಮ್ಮಲ್ಲಿ ಜ್ಞಾನ ಇರ್ಬೋದು, ಕೌಶಲ್ಯ ಇರ್ಬೋದು, ಆದರೆ ಅದನ್ನು ಸರಿಯಾಗಿ ಹೇಳಲು ಬರೆದಿದ್ರೆ ಜನರಿಗೆ ನಿಮ್ಮ ಸಾಮರ್ಥ್ಯ ಗೊತ್ತಾಗೋದಿಲ್ಲ. ಸೊ ವಾಟ್ ಯು ಡೂ, ಸ್ಪೀಕ್ ಕ್ಲಿಯರ್ಲಿ, ಸ್ಪೀಕ್ ಕಾನ್ಫಿಡೆಂಟ್ಲಿ, ಸ್ಪೀಕ್ ವಿತ್ ರೆಸ್ಪೆಕ್ಟ್. ಸೊ ಇಂಗ್ಲೀಷ್ ಪರ್ಫೆಕ್ಟ್ ಆಗಿರಬೇಕಂತೇನಿಲ್ಲ, ಸಿಂಪಲ್ ಇಂಗ್ಲೀಷ್ ಕೂಡ ಸಾಕು. ರಿಮೆಂಬರ್, ಕಮ್ಯುನಿಕೇಷನ್ ಈಸ್ ನಾಟ್ ಅಬೌಟ್ using big words. Communication is about making people understand your messages. ಸೊ ಎರಡನೇದಾಗಿ ಹೇಳಬೇಕಂದ್ರೆ, ಮೂರನೇದಾಗಿ ನಿಮ್ಗೆ ಹೇಳಬೇಕಂದ್ರೆ ಪಾಸಿಟಿವ್ ಅಟಿಟ್ಯೂಡ್. ಜೀವನದಲ್ಲಿ ಎಲ್ಲವೂ ನಿಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಪ್ರಾಬ್ಲಮ್ಸ್ ವಿಲ್ ಕಮ್, ಫೇಲ್ಯೂರ್ಸ್ ವಿಲ್ ಕಮ್, ರಿಜೆಕ್ಷನ್ ವಿಲ್ ಕಮ್, ಬಟ್ ಡೋಂಟ್ ಗಿವ್ ಅಪ್. ಎವ್ರಿ ಪ್ರಾಬ್ಲಮ್ ಕಮ್ಸ್ ವಿತ್ ಅ ಲೆಸನ್. ಸೊ ಎವ್ರಿ ಫೇಲ್ಯೂರ್ ಟೀಚಸ್ ಯು ಸಮಥಿಂಗ್ ವ್ಯಾಲ್ಯೂಬಲ್. ಸೊ ಯಶಸ್ವಿ ವ್ಯಕ್ತಿಗಳು ಸಮಸ್ಯೆಗಳನ್ನು ನೋಡಿ ಹೆದರುವುದಿಲ್ಲ. ದೇ ಫೋಕಸ್ ಆನ್ ಸೊಲ್ಯೂಷನ್ಸ್ ಇನ್ಸ್ಟೆಡ್ ಆಫ್ ಕಂಪ್ಲೇಂಟ್ಸ್. ಸೊ ನೀವು ಯಾವ ಪರಿಸ್ಥಿತಿಲಿದ್ದರೂ ಪಾಸಿಟಿವ್ ಆಗಿರಿ, ಅಂದರೆ ಅದನ್ನು ಯೋಚನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ಯುವರ್ ಆಟಿಟ್ಯೂಡ್ ಡಿಸೈಡ್ಸ್ ಯುವರ್ ಡೈರೆಕ್ಷನ್ಸ್ ಅಂತ ನಾನು ಹೇಳ್ತೀನಿ. ಸೊ ನಾಲ್ಕನೇದಾಗಿ ಹೇಳಬೇಕಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಬಿಫೋರ್ ಯು ಸ್ಪೀಕ್ ಯುವರ್ ಬಾಡಿ ಸ್ಪೀಕ್ಸ್. ನೀವು ತಲೆ ತಗ್ಸ್ಕೊಂಡು ಭುಜಗಳನ್ನು ಕುಗ್ಗಿಸ್ಕೊಂಡು ಮಾತಾಡಿದರೆ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂತ ಅನಿಸುತ್ತೆ. ಸೊ ಯಾವಾಗಲೂ ಸ್ಟ್ಯಾಂಡ್ ಸ್ಟ್ರೇಟ್, ವಾಕ್ ಕಾನ್ಫಿಡೆಂಟ್ಲಿ, ಮೇಂಟೈನ್ ಐ ಕಾಂಟ್ಯಾಕ್ಟ್, ಸ್ಮೈಲ್ ವೆನ್ ಯು ಮೀಟ್ ಪೀಪಲ್. ಸೊ ಒಂದು ನಗು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಆಕರ್ಷಿಸುವಾಗ್ಬೋದು. ಐದನೇದಾಗಿ ಹೇಳಬೇಕಂದ್ರೆ ರೆಸ್ಪೆಕ್ಟ್ ಈಸ್ ಯುವರ್ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕ್ವಾಲಿಟೀಸ್ ಆಫ್ ಯುವರ್ ಗುಡ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ನೀವು ಇತರರಿಗೆ ಗೌರವ ಕೊಟ್ಟಾಗ ಮಾತ್ರ ನಿಮಗೂ ಕೂಡ ಒಂದು ಗೌರವ ಸಿಗುತ್ತೆ. ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್, ರೆಸ್ಪೆಕ್ಟ್ ಯುವರ್ ಕೊಲೀಗ್ಸ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಸೊ ನೆವರ್ ಅಲೋ ಎನಿ ಒನ್ ಟು ಡಿಸ್ರೆಸ್ಪೆಕ್ಟ್ ಯು. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಯುವರ್ ಐಡೆಂಟಿಟಿ. ಆಮೇಲೆ ಆರನೇದಾಗಿ ಹೇಳಬೇಕಂದ್ರೆ ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ಜನರು ಪರ್ಫೆಕ್ಟ್ ಆಗಿರುವಂತೆ ಕಾಣ್ತಾರೆ. ಬಟ್ ರಿಮೆಂಬರ್, ಸೋಷಿಯಲ್ ಮೀಡಿಯಾ ಶೋಸ್ ಹೈಲೈಟ್ಸ್, ನಾಟ್ ರಿಯಾಲಿಟಿ. ಸೊ ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸ್ಕೊಳ್ಬೇಡಿ. ಕಂಪೇರ್ ಯುವರ್ ಸೆಲ್ಫ್ ವಿತ್ ದಿ ಪರ್ಸನ್ ಯು ವೇರ್ ಎಸ್ಟರ್ಡೇ. ಸೊ ಫೋಕಸ್ ಆನ್ ಬಿಕಮಿಂಗ್ ಬೆಟರ್ ಎವ್ರಿ ಸಿಂಗಲ್ ಡೇ. ಸೊ ಏಳನೇದಾಗಿ ಹೇಳ್ಬೇಕಂದ್ರೆ ಕಂಟಿನ್ಯೂಸ್ ಲರ್ನಿಂಗ್. ದ ಡೇ ಯು ಸ್ಟಾಪ್ ಲರ್ನಿಂಗ್ ಇಸ್ ದ ಡೇ ಯು ಸ್ಟಾಪ್ ಗ್ರೋಯಿಂಗ್. ಹೊಸ ವಿಷಯಗಳನ್ನು ಕಲಿಯಿರಿ, ಪುಸ್ತಕಗಳನ್ನು ಓದಿ, ಇಂಗ್ಲೀಷ್ ಕಲಿಯಿರಿ, ನ್ಯೂ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ಸೊ ನಾಲೆಜ್ ಇನ್ಕ್ರೀಸಸ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ಸ್ ಯುವರ್ ಪರ್ಸ್ನಾಲಿಟಿ. ಯಶಸ್ವಿ ಜನರು ಪ್ರತಿದಿನ ಏನಾದರೂ ಹೊಸದನ್ನು ಕಲಿತಾ ಇರ್ತಾರೆ, ಅದಕ್ಕಾಗಿ ಅವರು ಬೆಳೀತಾ ಇರ್ತಾರೆ. ಸ್ನೇಹಿತರೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಒಂದು ದಿನದಲ್ಲಿ ಆಗುವಂಥದ್ದಲ್ಲ. ಇಟ್ ಈಸ್ ಅ ಜರ್ನಿ, ನಾಟ್ ಅ ಡೆಸ್ಟಿನೇಷನ್. ಸೊ ಪ್ರತಿದಿನ 1% ಇಂಪ್ರೂವ್ ಆಗ್ತಾ ಹೋದರೆ ಒಂದು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣ್ತೀರಿ. ಸೊ ಅಷ್ಟೇ ಅಲ್ಲ, ನಿಮ್ಮ ಮಾತಿನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಮ ನಡವಳಿಕೆಯಲ್ಲಿ ಮ್ಯಾಚುರಿಟಿ ಇರುತ್ತೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಅಟ್ರಾಕ್ಷನ್ ಇರುತ್ತೆ. ಸೊ ಫ್ರಮ್ ಟುಡೇ ಮೇಕ್ ಅ ಪ್ರಾಮಿಸ್ ಟು ಯುವರ್ ಸೆಲ್ಫ್ ದ್ಯಾಟ್ ಐ ವಿಲ್ ಇಂಪ್ರೂವ್ ಎವ್ರಿ ಡೇ, ಐ ವಿಲ್ ಬಿಲೀವ್ ಇನ್ ಮೈ ಸೆಲ್ಫ್ and I will never stop learning. I will never become the best version of myself. Remember this beautiful line, your personality is your permanent visiting card ಅಂತ ಹೇಳ್ಬೋದು. ಜನರು ನಿಮ್ಮ ರೂಪವನ್ನು ಮರೆತು ಬಿಡ್ಬೋದು, ಆದರೆ ನಿಮ್ಮ ನಡವಳಿಕೆ ಮತ್ತು ವ್ಯಕ್ತಿತ್ವವನ್ನು ಎಂದಿಗೂ ಮರೆಯೋದಿಲ್ಲ. ಸೊ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್, ಇಂಪ್ರೂವ್ ಯುವರ್ ಸೆಲ್ಫ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಸಕ್ಸಸ್ ವಿಲ್ ಫಾಲೋ ಯು. ಥ್ಯಾಂಕ್ ಯು ಸೋ ಮಚ್.